ಸೋತಿದ್ರು ಕೂಡ ನಿರಾಶರಾಗದೆ ಪ್ರತಿನಿತ್ಯ ಜನಸಂಪರ್ಕದಲ್ಲಿದ್ದು ಸಮಾಜದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದೇಶ್ ಅವರು ಅವರ ಕುಟುಂಬ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 94ರಿಂದ ದಾವಣಗೆರೆ ಬರ್ತಾ ಇದ್ದೆ. ಬಿಜೆಪಿನಲ್ಲಿ 94ರಿಂದ ಇದ್ದಾಗಿನಿಂದ, ಅದಕ್ಕಿಂತ ಮುಂಚೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಇದ್ದಾಗಿನಿಂದ ಕೂಡ ನಾನು ದಾವಣಗೆರೆ ನಗರಕ್ಕೆ ಬಂದಿದ್ದೇನೆ. 94ರಲ್ಲಿ ಬಂದಾಗ ನಮ್ಮ ಪಕ್ಷದ ಪರಿಸ್ಥಿತಿ ಬಹಳ ಚೆನ್ನಾಗೇ ಇರಲಿಲ್ಲ. ನಾನು ಸಿದ್ದೇಶ್ ಅವರ ಹತ್ರ ಹೇಳ್ತಾ ಇದ್ದೆ, ಕಲ್ಯಾಣ ಮಂಟಪದಲ್ಲಿ ನಮ್ಮ ರಾಜ್ಯ ಕಾರ್ಯಕಾರಿಣಿ 2 ಬಾರಿ ನಡೆದಿತ್ತು. ಹಳೆ ಕಲ್ಯಾಣ ಮಂಟಪ ಅದು. ಈಗ ರಿನಿವೇಟ್ ಆಗಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ನಾವು ಕೂತಿದ್ದೀವಿ. ಅವತ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವನ್ನ ರಿನಿವೇಟ್ ಮಾಡಿರ್ತಕ್ಕಂಥ ಯಾವ್ದಾದ್ರು ಮಧ್ಯ ಕರ್ನಾಟಕದಲ್ಲಿ ಯಾರು ಒಬ್ರು ನಾಯಕರಿದ್ದಾರೆ ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನಪ್ಪನವರು, ನಂತರ ಬಂದಿರತಕ್ಕಂಥ ಸಿದ್ದೇಶ್ ಅವರು. ನಮಗೆ ಶಕ್ತಿ ಇರಲಿಲ್ಲ ಇಲ್ಲಿ ಪಕ್ಷವನ್ನು ಸಂಘಟಿಸುವುದರಲ್ಲಿ. ಮಲ್ಲಿಕಾರ್ಜುನಪ್ಪನವರ ಕುಟುಂಬ ದೊಡ್ಡ ಕೊಡುಗೆಯನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟಿದೆ, ಬರೀ ದಾವಣಗೆರೆಗಲ್ಲ. ಪ್ರತಾಪ್ ಸಿಂಹ ಅವರು, ಸಿದ್ದೇಶ್ ಅವರು ಲೋಕಸಭಾ ಸದಸ್ಯರಾಗಿ, ಕೇಂದ್ರದ ಸಚಿವರಾಗಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಪಟ್ಟಿಯನ್ನು ಓದಿದ್ರು. ನಾನು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ 16 ವರ್ಷ ಕೆಲಸ ಮಾಡಿದ್ದೇನೆ. 6 ವರ್ಷ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗೂ ಕೆಲಸ ಮಾಡಿದ್ದೇನೆ. ಸಿದ್ದೇಶ್ ಅವರ ಜೊತೆಗೆ ಒಡನಾಟದಲ್ಲಿ ಇದ್ದಂಥವ್ರು, ಅವ್ರ ಕೊಡುಗೆಗಳು ಬಹಳ ಇದೆ ಪಕ್ಷಕ್ಕೆ. ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬಂದಾಗ ನಾವು ಮತ್ತು ಜೆಡಿಯು ಹೊಂದಾಣಿಕೆಯಾಗಿ 79 ಸ್ಥಾನಗಳನ್ನು ಬಿಜೆಪಿ ಗೆದ್ದಿದ್ದು, 5 ಸ್ಥಾನಗಳನ್ನ ಜೆಡಿಯು ಗೆದ್ದಿದ್ದು. ನಮಗೆ ನೆಟ್ಗೆ ಇರ್ತಕ್ಕಂಥ ಆಫೀಸ್ ಕೂಡ ಇರಲಿಲ್ಲ ಬೆಂಗಳೂರಲ್ಲಿ. ಬೆಂಗಳೂರಿನಲ್ಲಿ ಚುನಾವಣಾ ಕಾರ್ಯಾಲಯ ಮಾಡೋದಕ್ಕೆ ಮೆಜೆಸ್ಟಿಕ್ ನಲ್ಲಿ, ಶೇಷಾದ್ರಿಪುರಂ ಅಲ್ಲಿ ಜಾಗ ಕೊಟ್ಟಿದ್ದು ಸನ್ಮಾನ್ಯ ಸಿದ್ದೇಶ್ ಅವರು. ಆ ಜಾಗದ ಪ್ರಭಾವದಿಂದ ಪಂಚವಟಿ ಅಂತ ಹೆಸರಿತ್ತು. ಇವತ್ತಲ್ಲಿ ಹಾಸ್ಪಿಟಲ್ ಇದೆ. ಅದೇ ಯಡಿಯೂರಪ್ಪನವರಿಗೆ ಟ್ರೀಟ್ಮೆಂಟ್ ಕೊಡುತ್ತೆ ಆ ಹಾಸ್ಪಿಟಲ್ ಅಲ್ಲಿ. ಆ ಜಾಗದಲ್ಲಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಸ್ಥಾನವನ್ನು ಗೆದ್ದಂತ ಸ್ಥಳದಿಂದ ಆ ಚುನಾವಣೆಯನ್ನು ನಡೆಸಿದ್ರು. ಮಲ್ಲಿಕಾರ್ಜುನಪ್ಪನವರಿಗೆ ಪಕ್ಷ ಚುನಾವಣೆ ಟಿಕೆಟ್ ಜೊತೆಗೆ 2 ಲಕ್ಷ ರೂಪಾಯಿ ಕೊಟ್ಟಿತ್ತು. ನಿನ್ನೆ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಮಲ್ಲಿಕಾರ್ಜುನಪ್ಪನವರು ತಗೊಂಡ್ರು, ಎಡಗೈಯಿಂದ ತಗೊಂಡು ಬಲಗೈ ವಾಪಸ್ ಪಕ್ಷಕ್ಕೆ ಕೊಟ್ಟು, ಇನ್ಯಾವ್ದಾದ್ರು ಒಳ್ಳೆ ಅಭ್ಯರ್ಥಿ, ಗೆಲ್ಲುವಂತ ಅಭ್ಯರ್ಥಿ ಇದ್ರೆ ದಯವಿಟ್ಟು ಇದನ್ನ ಅವರಿಗೆ ಕೊಟ್ಬಿಡಿ, ನಾನು ಸಶಕ್ತನಾಗಿದ್ದೇನೆ, ಬಿಜೆಪಿ ಖರ್ಚು ಮಾಡುವಂತ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ, ನಾನು ಖರ್ಚು ಮಾಡ್ತೇನೆ ಅಂತ ಹೇಳಿ ಆ 2 ಲಕ್ಷ ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನು 16 ಲಕ್ಷ ಜೋಡಿಸಿ ಕೊಟ್ಟಂತ ಒಬ್ಬ ಮಹನೀಯರು. ನನಗೆ ಚೆನ್ನಾಗಿ ಗೊತ್ತಿದೆ, ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರು ಅಂತ ಸಿದ್ದೇಶ್ ಅವರೇ ಹೇಳ್ಬೇಕು.